ಸ್ನೇಹಿತರೆ, ವೆಲ್ಕಮ್ ಟು ಅವರ್ ನೋಬಲ್ ಟೆಕ್ನಿಕಲ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಂಕ್ರೋನಸ್ ಮೋಟಾರ್ ಮತ್ತು ಇಂಡಕ್ಷನ್ ಮೋಟಾರ್ಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ದಿನಗಳಿಂದ ನಾವು ಥಿಯರಿ ಕ್ಲಾಸಸನ್ನು ಮಾಡಿಲ್ಲ. ಸೊ ಆ ಕಾರಣದಿಂದ ನಾನು ನಿಮಗೆ ಇವತ್ತು ಈ ದಿನ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಂಕ್ರೋನಸ್ ಮೋಟರ್ ಅಂದರೆ ಏನು ಹಾಗೂ ಇಂಡಕ್ಷನ್ ಮೋಟರ್ ಅಂದರೆ ಏನು ಅನ್ನೋದರ ಬಗ್ಗೆ ಈ ಒಂದು PPT ಮೂಲಕ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ಹಾಗಾದರೆ ಸಿಂಕ್ರೋನಸ್ ಮೋಟರ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ನೋಡಿ, ಚಿತ್ರದಲ್ಲಿ ನೀವು ತೋರಿಸಿದ ಹಾಗೆ ಇದನ್ನು ನಾವು ಸಿಂಕ್ರೋನಸ್ ಮೋಟರ್ ಎಂದು ಕರಿತೀವಿ. ಸಿಂಕ್ರೋನಸ್ ಮೋಟರ್ಸ್ಗಳನ್ನು ನೀವು ಈ ಚಿತ್ರದಲ್ಲಿ ನೋಡ್ಬೋದಾಗಿರ್ತದೆ. ಸ್ನೇಹಿತರೆ, ಸಿಂಕ್ರೋನಸ್ ಮೋಟರ್ ಅಂದರೆ ಇದು ಒಂದು AC ಮೋಟರ್ ಆಗಿದ್ದು ಏಕಕಾಲದಲ್ಲಿ AC ಮತ್ತು DC ವಿದ್ಯುತ್ತನ್ನು ಹೊಂದಿ ಚಲನೆಯಾಗುತ್ತದೆ. ಅಂದರೆ ಏನು ಅರ್ಥ ಆಯ್ತಪ್ಪ ಅಂತಂದರೆ, ನಮ್ಮಲ್ಲಿ ಸಾಕಷ್ಟು ಮೋಟರ್ಸ್ಗಳಿದೆ. ಸೊ ಅದಕ್ಕಿಂತ ಮುಂಚೆವಾಗಿ ನಾವು ಮೋಟ್ರ್ ಅಂದರೆ ಏನು ಅಂತ ತಿಳ್ಕೋಬೇಕು. ಸೊ ಹಾಗಾಗಿ ನಿಮಗೆ ಮೊದಲು ಮೋಟ್ರ್ ಅಂದರೆ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೋಟ್ರ್ ಅಂತ ಅಂದರೆ ವಿದ್ಯುತ್ ಶಕ್ತಿಯನ್ನು ಪಡೆದು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುವಂಥ ಒಂದು ಸಾಧನಕ್ಕೆ ನಾವು ಮೋಟ್ರ್ ಅಂತ ಕರೆದಿದ್ದೀವಿ. ಮೋಟಾರ್ಸ್ಗಳಲ್ಲಿ ಹಲವಾರು ವಿಧಗಳಿವೆ. ಸೊ ಹಾಗಾಗಿ ಇದರಲ್ಲಿ ನಾನು ನಿಮಗೆ 2 ರೀತಿಯಾದ ಒಂದು ಮೋಟರ್ಸ್ಗಳನ್ನು ಆಯ್ದುಕೊಂಡು ಅವುಗಳ ವ್ಯತ್ಯಾಸಗಳನ್ನು ಈ ಒಂದು PPT ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಚಿತ್ರದಲ್ಲಿ ನಿಮಗೆ ಗಮನಿಸ್ತಾ ಇರ್ಬೋದು, ಇದನ್ನು ನಾವು ಸಿಂಕ್ರೋನಸ್ ಮೋಟರ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಒಂದು ಸಣ್ಣದಾಗಿ ನಿಮಗೆ ಡಯಾಗ್ರಾಮ್ ಹಾಕಿರ್ತಕ್ಕಂಥದ್ದು. ಸೊ ಒಳಗಡೆ ಇರ್ತಕ್ಕಂಥ ಒಂದು ವೈಂಡಿಂಗಿಗೆ ಹೊರಗಡೆ ಇರ್ತಕ್ಕಂಥ DC ಕನೆಕ್ಷನ್ ಮತ್ತು AC ಕನೆಕ್ಷನ್ನ ಸಪ್ಲೈ ಇದೆ. ಸೊ ಇಲ್ಲಿ ಡೆಫಿನೇಷನ್ನ ಹೇಳಿದ ಪ್ರಕಾರ ಸಿಂಕ್ರೋನಸ್ ಮೋಟಾರ್ ಎಂದರೆ ಇದು AC ಮೋಟರ್ ಆಗಿದ್ದು ಏಕಕಾಲದಲ್ಲಿ AC ಮತ್ತು DC ವಿದ್ಯುತ್ತನ್ನು ಹೊಂದಿ ಚಲನೆ ಆಗುತ್ತದೆ. ಸೊ ಹಾಗಾಗಿ ಇಂಥ ಮೋಟರ್ಸ್ಗಳಿಗೆ, ಯಾವೆಲ್ಲ ಮೋಟರ್ಸ್ಗಳಿಗೆ ಏಕಕಾಲದಲ್ಲಿ AC ಮತ್ತು DC ಕರೆಂಟನ್ನು ಕೊಟ್ಟು ಚಲನೆಯನ್ನು ಮಾಡ್ತೀವಿ, ಅಂಥ ಒಂದು ಮೋಟರ್ಸ್ಗಳಿಗೆ ನಾವು ಸಿಂಕ್ರೋನಸ್ ಮೋಟರ್ ಅಂತ ಕರಿತಾ ಇದ್ದೀವಿ. ಓಕೆ, ಹಾಗೆ ನೆಕ್ಸ್ಟ್ ಸ್ಲೈಡನ್ನು ನೋಡೋದಾದರೆ ಸಿಂಕ್ರೋನಸ್ ಮೋಟರ್ಗಳಲ್ಲಿ ಬರ್ತಕ್ಕಂತಹ ವಿಧಗಳು ಯಾವ್ಯಾವು ನೋಡಿ. ಸಿಂಕ್ರೋನಸ್ ಮೋಟರ್ಸ್ಗಳಲ್ಲಿ ನೋಡಿ, ಇಲ್ಲಿ ಒಂದು ವಿಧ ಇದೆ ಹಾಗೂ ಇಲ್ಲಿ ಒಂದು ವಿಧ ಇದೆ. ಇದು 2 ವಿಧದ ಸಿಂಕ್ರೋನಸ್ ಮೋಟರ್ಸ್ಗಳು. ಸೊ ಮೊದಲನೇ ವಿಧಕ್ಕೆ ನಾನ್ ಎಕ್ಸೈಟೆಡ್ ಸಿಂಕ್ರೋನಸ್ ಮೋಟಾರ್, ಎರಡನೇದಾಗಿ ಡೈರೆಕ್ಟ್ ಕರೆಂಟ್ ಸಿಂಕ್ರೋನಸ್ ಮೋಟಾರ್. ಇವು 2 ಸಿಂಕ್ರೋನಸ್ ಮೋಟರ್ಗಳ ವಿಧಗಳಾಗಿರ್ತವೆ. ನೆಕ್ಸ್ಟ್ ಸ್ಲೈಡ್ ನೋಡೋದಾದರೆ, ಹಾಗಾದರೆ ನಾನ್ ಎಕ್ಸೈಟೆಡ್ ಸಿಂಕ್ರೋನಸ್ ಮೋಟರ್ ಅಂದರೆ ಏನು? ಸಿಂಕ್ರೋನಸ್ ಮೋಟರ್ಗಳು ಸಿಂಕ್ರೋನಸ್ ಜನರೇಟರ್ಗಳನ್ನು ಹೊಂದಿರುವ ಸಿಂಕ್ರೋನಸ್ ಯಂತ್ರಗಳ ವರ್ಗಕ್ಕೆ ಸೇರುತ್ತವೆ. ಸೊ ಯಾವ ವರ್ಗಕ್ಕೆ ಸೇರ್ತಾ ಇದೆಪ್ಪ ಅಂತಂದರೆ ಸಿಂಕ್ರೋನಸ್ ಜನರೇಟರ್ಸ್ಗಳ ವರ್ಗಕ್ಕೆ ಸೇರ್ತಕ್ಕಂಥದ್ದು. ಸಿಂಕ್ರೋನಸ್ ಅಂತಂದರೆ ಇಲ್ಲಿ ನಾನು ಹಿಂದಿನ ಸ್ಲೈಡಲ್ಲಿ ಹೇಳಿದ ಹಾಗೆ AC ಮತ್ತು DC ಎರಡೂ ಕರೆಂಟನ್ನು ಹೊಂದಿ ರನ್ ಆಗುವಂಥ ಮೋಟರ್ಸ್ಗಳಿಗೆ ಸಿಂಕ್ರೋನಸ್ ಮೋಟರ್ಸ್ಗಳಂತ ಕರಿತಾ ಇದ್ದೀವಿ. ಸೊ ಹಾಗಾಗಿ ಇವುಗಳನ್ನು ಸಿಂಕ್ರೋನಸ್ ಅಥವಾ ನಾನ್ ಎಕ್ಸೈಟೆಡ್ ಸಿಂಕ್ರೋನಸ್ ಮೋಟರ್ಗಳು, ಇವು ಸಿಂಕ್ರೋನಸ್ ಜನರೇಟರ್ಗಳ ವರ್ಗಕ್ಕೆ ಸೇರ್ತಕ್ಕಂಥದ್ದು. ಸೊ ಹಾಗೆ ಇವುಗಳ ಬಗ್ಗೆ ನಾವು ಸ್ವಲ್ಪ ತಿಳ್ಕೋಬೇಕು ಅಂತ ಅಂದರೆ, ಸೊ ಇಲ್ಲಿ ಒಂದು ಸಣ್ಣದಾಗಿ ನಿಮಗೆ ಡೆಫಿನೇಷನ್ ಮಾಡಿದ್ದೀನಿ. ಸೊ ಸ್ವಲ್ಪ ಓದ್ಕೊಳ್ಳೋಣ. ಉತ್ಸಾಹವಿಲ್ಲದ ಸಿಂಕ್ರೋನಸ್ ಮೋಟಾರ್ಗಳಲ್ಲಿ ರೋಟರ್ ಉಕ್ಕಿನಿಂದ ಮಾಡಲ್ಪಟ್ಟಿದೆ. ಅಂದರೆ ಉಕ್ಕು ಅಂತಂದರೆ ನೋಡಿ, ಇಲ್ಲಿ ಐರನ್ ಅಂತ ಹೇಳ್ಬೋದು. ಉಕ್ಕಂದರೆ ನಾವಿಲ್ಲಿ ಐರನ್ ಅಂತ ಹೇಳ್ಬೋದು. ಸೊ ಉತ್ಸಾಹವಿಲ್ಲದ ಅಂತಂದರೆ, ಉತ್ಸಾಹವಿಲ್ಲ ಅಂದರೆ ಅದರಲ್ಲಿ ಯಾವುದೇ ರೀತಿಯಾದ ಆಕ್ಟಿವಿಟಿ ಇಲ್ಲದ ಅಂತ ನಾವು ಹೇಳ್ಬೋದು. ಅಂಥ ಒಂದು ರೋಟರ್ಗಳನ್ನು ಇಲ್ಲಿ ಐರನ್ ಅಥವಾ ಉಕ್ಕಿನಿಂದ ಮಾಡಲ್ಪಟ್ಟಿದೆ. ಬಾಹ್ಯ ಕಾಂತೀಯ ಕ್ಷೇತ್ರವು ರೋಟರನ್ನು ಕಾಂತೀಯಗೊಳಿಸುತ್ತದೆ. ಅಂದರೆ ಒಳಗಡೆ ಇರತಕ್ಕಂಥ ಒಂದು ಮ್ಯಾಗ್ನೆಟಿಕ್ ಫೀಲ್ಡು ಇದಕ್ಕೆ ರನ್ ಆಗೋ ರೀತಿಯಾಗಿ ಇದು ಹೇಳುತ್ತೆ. ಅಂದರೆ ಬಾಹ್ಯ ಕಾಂತೀಯ ಕ್ಷೇತ್ರವು ರೋಟರನ್ನು ಕಾಂತೀಯಗೊಳಿಸುತ್ತದೆ. ಇದು ಕ್ಷೇತ್ರದೊಂದಿಗೆ ಸಿಂಕ್ ಆಗಿ ಅಂತ ಅಂದರೆ ಆ ಒಂದು ಫೀಲ್ಡಲ್ಲಿ ಇದು ಸಿಂಕ್ ಆಗಿ ತಿರುಗುವಂತೆ ಮಾಡುತ್ತದೆ. ಇಂಥ ವಿಶಿಷ್ಟವಾಗಿ ರೋಟರನ್ನು ಕೋಬಾಲ್ಟ್ನಿಂದ ಮಾಡಲಾಗಿರ್ತದೆ. ಕೋಬಾಲ್ಟ್ ಸ್ಟೀಲ್ ಅಂತ ಕರಿತೀವಿ ನಾವು, ಅದರಲ್ಲಿ ಮಾಡಲಾಗಿರ್ತದೆ. ಹೆಚ್ಚಿನ ಧಾರಣ ಉಕ್ಕಿನಿಂದ ತಯಾರಿಸಲಾಗುತ್ತದೆ. ಇಂಥ ಒಂದು ಮೋಟರ್ಸ್ಗಳನ್ನು ನಾವು ನಾನ್ ಎಕ್ಸೈಟೆಡ್ ಸಿಂಕ್ರೋನಸ್ ಮೋಟರ್ ಎಂದು ಕರಿತೀವಿ ಸ್ನೇಹಿತರೆ. ಹಾಗೆ ಇನ್ನೊಂದು ವಿಧದ ಸಿಂಕ್ರೋನಸ್ ಮೋಟರ್ಸ್ಗಳಂದರೆ ಏನು? ಡೈರೆಕ್ಟ್ ಕರೆಂಟ್ ಸಿಂಕ್ರೋನಸ್ ಮೋಟಾರ್. ನೋಡಿ, ಇಲ್ಲಿ ನಿಮಗೆ ಡೈರೆಕ್ಟ್ ಕರೆಂಟ್ ಎಕ್ಸೈಟೆಡ್ ಸಿಂಕ್ರೋನಸ್ ಮೋಟಾರ್ಗಳಲ್ಲಿ
ಅಯಸ್ಕಾಂತ ಕ್ಷೇತ್ರವನ್ನು ರಚಿಸಲು ರೋಟರ್ಗೆ DC ಪೂರೈಕೆ ಅಗತ್ಯವಿರುತ್ತದೆ. ಸೊ ಆಗಲೇ ಹೇಳಿದಾಗೆ, ಸೊ ಸಿಂಕ್ರೋನಸ್ ಮೋಟರ್ ಅಂದರೆ ಏನಪ್ಪ ಅಂತಂದರೆ, ಈ ಒಂದು ಮೋಟರ್ಗಳಿಗೆ ಅಯಸ್ಕಾಂತ ಕ್ಷೇತ್ರಗಳಿರ್ತವೆ ಅಂತಂದರೆ ಇದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ಗಳನ್ನು ಹೊಂದಿರ್ತದೆ. ಅದಕ್ಕೆ ಒಂದು ಸಣ್ಣ ಪ್ರಮಾಣದ DC ಕರೆಂಟ್ ಬೇಕಾಗಿರುತ್ತದೆ. ಸೊ DC ಕರೆಂಟನ್ನು ಪ್ರವಹಿಸಿದಾಗ ಮಾತ್ರ ಮೋಟ್ರ್ ಇದು ರನ್ ಆಗಲಿಕ್ಕೆ ಸಾಧ್ಯ. ಈ ಮೋಟ್ರ್ಗಳಲ್ಲಿ ಸ್ಟೇಟರ್ ಮತ್ತು ರೋಟಾರ್ ವಿಂಡ್ಗಳು ಹೊಂದಿರ್ತವೆ. ಸಿಲಿಂಡರಾಕಾರದ ಅಥವಾ ಪ್ರಮುಖ ಪೋಲ್ ರೋಟರ್ಗಳನ್ನು ಹೊಂದಿರುತ್ತವೆ. ಅವು ಸ್ವಯಂ ಪ್ರಾರಂಭಿಸುವುದಿಲ್ಲ. ಅಂತಂದರೆ ಇವು ಫೀಲ್ಡ್ ಮತ್ತು ಆರ್ಮೇಚರ್ ಅಂತ ನಾವು ಕರಿತೀವಿ. ಫೀಲ್ಡ್ ಮತ್ತು ಆರ್ಮೇಚರ್ಸ್ಗಳು ಏಕಕಾಲದಲ್ಲಿ ಇದು ರನ್ ಆಗಲ್ಲ. ಸೊ ಇದಕ್ಕೆ ಆದ್ದರಿಂದ ಸಿಂಕ್ರೋನಸ್ ವೇಗವನ್ನು ತಲುಪುವ ಮೊದಲು ಇಂಡಕ್ಷನ್ ಮೋಟರ್ಗಳಾಗಿ ಪ್ರಾರಂಭಿಸಲು ಡ್ಯಾಂಪರ್ ವಿಂಡ್ಗಳನ್ನು ಬಳಸುತ್ತಾರೆ. ಸೊ ಇದನ್ನು ಡ್ಯಾಂಪರ್ ವಿಂಡ್ಗಳನ್ನು ಬಳಸೋದ್ರಿಂದ ನಮಗೆ ಈ ಒಂದು ರೋಟರಿಗೆ ನಾವು ವಿದ್ಯುತ್ ಕರೆಂಟ್ ಅಂದರೆ DC ಕರೆಂಟನ್ನು ಕೊಡುವುದರಿಂದ ಈ ಮೋಟರ್ಸ್ಗಳು ರನ್ ಆಗುತ್ತೆ. ಸೊ ಈ ಎರಡು ಮೋಟರ್ಸ್ಗಳನ್ನು ನಾವು ಎರಡು ವಿಧದ ಮೋಟರ್ಸ್ಗಳು, ಒಂದು ನಾನ್ ಎಕ್ಸೈಟೆಡ್ ಸಿಂಕ್ರೋನಸ್ ಮೋಟಾರ್ ಹಾಗೂ ಡೈರೆಕ್ಟ್ ಕರೆಂಟ್ ಸಿಂಕ್ರೋನಸ್ ಮೋಟರ್, ಇವು ಎರಡು ಮೋಟರ್ಸ್ಗಳು ನಮ್ಮಲ್ಲಿ ಸಿಂಕ್ರೋನಸ್ ಮೋಟರ್ಸ್ಗಳ ವಿಧಗಳಾಗಿರ್ತವೆ ಸ್ನೇಹಿತರೆ. ಮುಂದಿನ ಸ್ಲೈಡ್ಸ್ಗಳನ್ನು ನೋಡೋದಾಗಿದೆ. ಈಗ ನಾವು ಇಂಡಕ್ಷನ್ ಮೋಟರ್ಸ್ ಅಂತ ನಾವೇನು ಹೇಳಿದ್ವಿ, ಇಂಡಕ್ಷನ್ ಮೋಟರ್ ಬಗ್ಗೆ ತಿಳ್ಕೊಂಡು ತಗೋಣ. ಹಾಗಾದರೆ ಇಂಡಕ್ಷನ್ನಿಗೂ ಸಿಂಕ್ರೋನಸ್ಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇಂಡಕ್ಷನ್ ಅಂದರೆ ನೋಡಿ, ಇಲ್ಲಿ ಇಂಡಕ್ಷನ್ ಮೋಟಾರ್ ಅಥವಾ ಅಸಮಕಾಲೀನ ಮೋಟಾರ್ AC ಎಲೆಕ್ಟ್ರಿಕಲ್ ಮೋಟಾರ್ ಆಗಿದ್ದು, ಇದರಲ್ಲಿ ಟಾರ್ಕನ್ನು ಉತ್ಪಾದಿಸುವ ರೋಟರ್ನಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಸ್ಟೇಟರ್ ವೈಂಡಿಂಗ್ನ ಕಾಂತೀಯ ಕ್ಷೇತ್ರದಿಂದ ವಿದ್ಯುತ್ ಕಾಂತೀಯ ಇಂಡಕ್ಷನ್ ಮೂಲಕ ಪಡೆಯಲಾಗುತ್ತದೆ. ಆದ್ದರಿಂದ ಇದನ್ನು ಇಂಡಕ್ಷನ್ ರೋಟರ್ಗಳಿಗೆ ಯಾವುದೇ ವಿದ್ಯುತ್ ಸಂಪರ್ಕದ ಅಗತ್ಯವಿರಲ್ಲ. ಇಂಥ ಒಂದು ಮೋಟರ್ಸ್ಗಳಿಗೆ ನಾವು ಇಂಡಕ್ಷನ್ ಮೋಟರ್ ಎಂದು ಕರೆಯುತ್ತೇವೆ. ಸೊ ಇಲ್ಲಿ ಯಾವುದೇ ರೀತಿಯಾದ ಅಂದರೆ ಇಂಡಕ್ಷನ್ ಮೋಟರ್ಸ್ಗಳಲ್ಲಿ ಯಾವುದೇ ರೀತಿಯಾದ ಎಲೆಕ್ಟ್ರಿಕಲ್ ಕರೆಂಟ್ ಅಂದರೆ ಅದಕ್ಕೆ ಎಲೆಕ್ಟ್ರಿಕಲ್ ಕರೆಂಟ್ಗಳಿಗೆ ಯಾವುದೇ ಕಾರಣಕ್ಕೂ ನಾವಿಲ್ಲಿ ಬೇರೆ ಒಂದು ಕರೆಂಟ್, ಅದರ ಕರೆಂಟಿನ ಜೊತೆಗೆ ಇನ್ನೊಂದು ಕರೆಂಟನ್ನು ಅಂದರೆ AC ಕರೆಂಟಿನ ಜೊತೆಗೆ ಮತ್ತೆ ಒಂದು DC ಕರೆಂಟನ್ನು ನಾವು ಯಾವುದೇ ಕಾರಣಕ್ಕೂ ಈ ಒಂದು ಇಂಡಕ್ಷನ್ ಮೋಟರ್ಸ್ನಲ್ಲಿ ಕೊಡಲ್ಲ. ಸೊ ಹಾಗಾಗಿ ನಾವು ಇದನ್ನು ಇಂಡ್ಯೂಸ್ ಆಗಿರ್ತಕ್ಕಂಥ ಕರೆಂಟು, ಯಾವ ಕರೆಂಟು ಇಂಡ್ಯೂಸ್ ಆಗಿರ್ತಕ್ಕಂಥ ಕರೆಂಟನ್ನು ನಾವಿಲ್ಲಿ ಬಳಸ್ತಕ್ಕಂಥದ್ದು. ಸೊ ಇಲ್ಲಿ ಇಂಡ್ಯೂಸ್ ಆಗಿರ್ತಕ್ಕಂಥ ಒಂದು ಕರೆಂಟನ್ನು ಬಳಸಿರೋದ್ರಿಂದ ಇದಕ್ಕೆ ಬೇರೆ ಒಂದು ಕರೆಂಟಿನ ಯಾವುದೇ ಒಂದು ರೋಟರ್ಗೆ ಯಾವುದೇ ಒಂದು ಕರೆಂಟನ್ನು ಕೊಡುವಂಥ ಸತ್ಯ ಅಂದರೆ ಇದರಲ್ಲಿ ಒಂದು ಕಾಯಿಲಿನ ಅಂದರೆ ಒಳಗಡೆ ಇರುವಂಥ ಒಂದು ವೈಂಡಿಂಗು ಹಾಗೂ ಇದರಲ್ಲಿ ಇರ್ತಕ್ಕಂಥ ಒಂದು ಸ್ಟೇಟರ್ ವೈಂಡಿಂಗಿನ ಕಾಂತೀಯ ಬಲದಿಂದ ಇದು ಕಾಂತೀಯ ಕ್ಷೇತ್ರದಿಂದ ವಿದ್ಯುತ್ ಕಾಂತಿಯಿಂದ ಇಂಡಕ್ಷನ್ ಮೂಲಕ ಇದು ರನ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇಂಥ ಮೋಟರ್ಸ್ಗಳನ್ನು ನಾವು ಇಂಡಕ್ಷನ್ ಮೋಟರ್ ಅಂತ ಕರಿತಾ ಇದ್ದೀವಿ. ಇಂಡಕ್ಷನ್ ಮೋಟಾರ್ಸ್ಗಳು ಅಂತ ಕರಿತಾ ಇದ್ದೀವಿ. ಓಕೆ ಸರ್, ಹಾಗಾದರೆ ಇಂಡಕ್ಷನ್ ಮೋಟರ್ನಲ್ಲಿ ಬರ್ತಕ್ಕಂಥ ವಿಧಗಳು ಯಾವ್ಯಾವು ಅಂತಂದರೆ, ಸೊ ನೋಡೋಣ. ಸೊ ಇಲ್ಲಿ ತುಂಬ ಥರದ ಇಂಡಕ್ಷನ್ ಮೋಟರ್ಸ್ಗಳಿದ್ದಾವೆ. ಸೊ ಅದರಲ್ಲಿ ನಾನು ಎರಡು ರೀತಿಯಾದ ಕೆಟಗರಿ ಮಾಡಿದ್ದೀವಿ. ಸೊ ಮೊದಲನೇ ಇಂಡಕ್ಷನ್ ಮೋಟರ್ಸ್ಗಳಲ್ಲಿ ನೀವು ಇಲ್ಲಿ ಕಾಣ್ಬೋದು. ಇಲ್ಲಿ ಇಂಡಕ್ಷನ್ ಮೋಟರ್ಸ್ಗಳಲ್ಲಿ ಎರಡು ರೀತಿ ಅಂದರೆ 1 ಫೇಸ್ ಮತ್ತು 3 ಫೇಸ್ ಅಂತ ಬರ್ತಿದ್ದೀನಿ. ಸೊ ಇಲ್ಲಿ 1 ಫೇಸ್ನ ಅಂತ ಹೇಳಲ್ಲ ನಾವು. ಸೊ ಅದರಲ್ಲಿ ಸಿಂಗಲ್ ಫೇಸ್ ಅಂತ ಕರಿತಾ ಇದ್ದೀವಿ. ಸೊ ಸಿಂಗಲ್ ಫೇಸ್ನಲ್ಲಿ ಬರ್ತಕ್ಕಂಥ ಇಂಡಕ್ಷನ್ಸ್ ಮೋಟರ್ಸ್ಗಳು ಯಾವುವು, ಹಾಗೆ 3 ಫೇಸ್ನಲ್ಲಿ ಬರ್ತಕ್ಕಂಥ ಇಂಡಕ್ಷನ್ ಮೋಟರ್ಗಳು ಯಾವುವು ಅಂತ ಹೇಳಿ ನೋಡಿ. ಇಲ್ಲಿ ಸ್ಪ್ಲಿಟ್ ಫೇಸ್ ಅಂತ ಕರಿತೀವಿ. ಒಂದು ರನ್ನಿಂಗ್ ಮತ್ತು ಸ್ಟಾರ್ಟಿಂಗ್ ಅಥವಾ ಸಿಂಗಲ್ ಫೇಸ್ ಅಂತ ಕರಿತಾ ಇದ್ದೀವಿ. ಮತ್ತು ಎರಡನೇದು ಕೆಪಾಸಿಟರ್ ಸ್ಟಾರ್ಟ್ ರನ್ ಮೋಟ್ರು, ಮತ್ತು ಇನ್ನೊಂದು ಕೆಪಾಸಿಟರ್ ಸ್ಟಾರ್ಟ್ ಕೆಪಾಸಿಟರ್ ರನ್ ಮೋಟ್ರು, ಇನ್ನೊಂದು ಶೆಡೆಡ್ ಪೋಲ್ ಮೋಟ್ರು. ಇವು 4 ಥರದ ಮೋಟರ್ಸ್ಗಳು ನಮ್ಮ ಒಂದು ಸಿಂಗಲ್ ಫೇಸ್ ಮೋಟರ್ನಲ್ಲಿ ಇರತಕ್ಕಂಥದ್ದು. ಸಿಂಗಲ್ ಫೇಸ್ ಮೋಟರ್ಸ್ಗಳಲ್ಲಿ ಸ್ಪ್ಲಿಟ್ ಫೇಸ್ ಮೋಟ್ರ್ ಇದೆ, ಕೆಪಾಸಿಟರ್ ಸ್ಟಾರ್ಟ್ ರನ್ ಮೋಟ್ರ್ ಇದೆ, ಹಾಗೂ ಕೆಪಾಸಿಟರ್ ಸ್ಟಾರ್ಟ್ ಮತ್ತು ಕೆಪಾಸಿಟರ್ ರನ್ ಮೋಟ್ರ್, ಹಾಗೆಯೇ ಜೊತೆಗೆ ಶೆಡೆಡ್ ಪೋಲ್ ಮೋಟರ್ಸ್. ಇವುಗಳು ನಮ್ಮ ಒಂದು ಇಂಡಕ್ಷನ್ ಮೋಟರ್ಸ್ಗಳಲ್ಲಿ ಇರ್ತಕ್ಕಂಥ ವಿಧಗಳು. ಸೊ ಇವುಗಳ ವೈಂಡಿಂಗ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಡಿದಾಗ ನಿಮಗೆ ನೋಡ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಓಕೆ, ಸೊ ಅವಾಗ ನಿಮಗೆ ಯಾವುದಾದ್ರೂ ಹೊಸ ವಿಡಿಯೋಸ್ಗಳು ಬಂದಾಗ ನಿಮಗೆ ಸೊ ನೋಟಿಫೈ ಆಗುತ್ತದೆ. ಓಕೆ, ಸೊ ಹಾಗೆಯೇ 3 ಫೇಸ್ ಮೋಟರ್ಸ್ಗಳಲ್ಲಿ ಸ್ಕ್ವೈರಲ್ ಗೇಜ್ ಮೋಟ್ರ್ ಇದೆ ಮತ್ತು ಸ್ಪ್ಲಿಟ್ ರಿಂಗ್ ಮೋಟರ್ಸ್ ಇದೆ. ಸೊ ಇವುಗಳನ್ನು ನಾವು ಇಂಡಕ್ಷನ್ ಮೋಟರ್ನಲ್ಲಿ ಇರತಕ್ಕಂಥ 3 ಫೇಸ್ನಲ್ಲಿ ಇರ್ತಕ್ಕಂಥ ವಿಧಗಳನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಓಕೆನಾ. ಸೊ ಇವು ಎರಡು ನಮ್ಮಲ್ಲಿ ಇಂಡಕ್ಷನ್ ಮೋಟ್ರು ಮತ್ತು ಇಂಡಕ್ಷನ್ ಮೋಟರ್ನಲ್ಲಿರ್ತಕ್ಕಂಥ ವಿಧಗಳ ಬಗ್ಗೆ ನಾನು ನಿಮಗೆ ಇವತ್ತು
ತಿಳಿಸ್ಕೊಟ್ಟಿದ್ದೀನಿ. ಸರ್ ಹಾಗಾದರೆ ಸಿಂಕ್ರೋನಸ್ ಮೋಟರಿಗೂ ಮತ್ತು ಇಂಡಕ್ಷನ್ ಮೋಟಾರಿಗೂ ಇರುವಂತಹ ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋಣ. ಸಿಂಕ್ರೋನಸ್ ಮೋಟಾರ್ ಇದು AC ಮೋಟರ್ ಆಗಿದೆ ನೋಡಿ. ಇಂಡಕ್ಷನ್ ಮೋಟ್ರು ಕೂಡ AC ಮೋಟರ್ ಆಗಿದ್ದು ಕೇವಲ ಒಂದೇ ಸಪ್ಲೈಲಿ ಚಲನೆ ಆಗುತ್ತೆ. ಇದಕ್ಕೆ ಎರಡು ಸಪ್ಲೈ ಬೇಕು, ಒಂದು AC ಬೇಕು, ಇನ್ನೊಂದು DC ಬೇಕು. ಸೊ ಹಾಗಾಗಿ ಸಿಂಕ್ರೋನಸ್ ಮೋಟ್ರಲ್ಲಿ ಎರಡು ರೀತಿಯಾದ ಕರೆಂಟನ್ನು ಹೊಂದಿ ಇದು ರನ್ ಆಗುತ್ತೆ. ಇದಕ್ಕೆ ಕೇವಲ AC ಅಥವಾ DC ನಾವು ಸ್ವಯಂ ಚಾಲನೆ ಆಗುವುದಿಲ್ಲ. ಇದಕ್ಕೆ DC ಕರೆಂಟಿನ ಒಂದು ಎಕ್ಸ್ಟ್ರಾ ಇದಕ್ಕೆ ಸಪ್ಲೈ ಬೇಕಾಗುತ್ತೆ. ಇದು ಸ್ವಯಂ ಚಾಲನೆ ಆಗುತ್ತೆ, ಅಂದರೆ ಕರೆಂಟ್ ನೀವು ಕೊಟ್ಟ ತಕ್ಷಣ AC ಕರೆಂಟ್ ಕೊಟ್ಟ ತಕ್ಷಣವೇ ಇದು ರನ್ ಆಗುತ್ತೆ. ಸೊ ಹಾಗಾಗಿ ಇದು ಸ್ವಯಂ ಚಾಲನೆ ಅಂತ ಸೆಲ್ಫ್ ಸ್ಟಾರ್ಟ್ ಅಂತ ಕರಿತೀವಿ. ಇನ್ನೊಂದು AC, ಇದರಲ್ಲಿ AC ಸಪ್ಲೈ ಫ್ರೀಕ್ವೆನ್ಸಿ ತಕ್ಕಂತೆ ಸ್ಪೀಡ್ ಆಗುತ್ತೆ. ಅಂದರೆ ನಿಮ್ಮ AC ಸಪ್ಲೈ ಬಂದು 50 ಫ್ರೀಕ್ವೆನ್ಸಿ ಏನಿದೆ, 50 ಹರ್ಡ್ಸ್ ಅಂತ ನಾವು ಕರಿತೀವಿ, ಫ್ರೀಕ್ವೆನ್ಸಿಯನ್ನು ಹರ್ಡ್ಸಲ್ಲಿ ಕರಿತೀವಿ. ಸೊ ನಿಮ್ಮ ಫ್ರೀಕ್ವೆನ್ಸಿ ಎಷ್ಟಿದೆ ಅಷ್ಟು ಮಟ್ಟಿಗೆ ಇದರ ಸ್ಪೀಡ್ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಸೊ ಫ್ರೀಕ್ವೆನ್ಸಿಗಳಲ್ಲಿ ಏನಾಗ್ತಾ ಇದೆ, ಇದರಲ್ಲಿ ನಿಮಗೆ ಈ AC ಸಪ್ಲೈ ಫ್ರೀಕ್ವೆನ್ಸಿ ಅದರ ಆದಷ್ಟು ನಿಮಗೆ AC ಸಪ್ಲೈ ಒಳಗಡೆ ಸ್ಪೀಡು ಹೆಚ್ಚು ಕಡಿಮೆ ಆಗ್ತದೆ. ಬಟ್ ಇಲ್ಲಿ ಇಂಡಕ್ಷನ್ ಮೋಟರ್ಗಳಲ್ಲಿ ಸಿಂಕ್ರೋನಸ್ ಮೋಟರ್ಗಳಿಂದ ಸ್ಪೀಡ್ ಕಡಿಮೆನೇ ಇರುತ್ತೆ. ಪ್ಲಸ್ ಇದ್ರ ಜೊತೆಗೆ ಇಂಡಕ್ಷನ್ ಮೋಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅದರ RPM ಎಷ್ಟಿರುತ್ತೋ, ಅಂದರೆ ಅದರ ಸ್ಪೆಸಿಫಿಕ್ RPM ಎಷ್ಟಿರುತ್ತೋ ಅಷ್ಟೇ RPM ಮಾತ್ರ ಬರುತ್ತೆ. ಉದಾಹರಣೆಗೆ 3000 RPM ಇದ್ದರೆ 3000 ಬರುತ್ತೆ, 1440 ಇದ್ದರೆ 1440 ಬರುತ್ತೆ, 1000 RPM ಇದ್ದರೆ 1000 RPM ಬರುತ್ತೆ, 750 RPM ಇದ್ದರೆ 750 RPM ಬರುತ್ತೆ, 600 RPM ಇದ್ದರೆ 600. ಇದು ನೀವು ಹಿಂದಿನ ವಿಡಿಯೋಸ್ಗಳಲ್ಲಿ ಕೇಳಿರ್ಬೋದು. RPM ಕ್ಲಾಸಸ್ಸನ್ನು ನೀವು ನೋಡೋದಾದರೆ, ಅಂದರೆ ನಿಮಗೆ ಮೇಲೆ ಇಲ್ಲಿ ಕಾಣ್ತಾ ಇದೆ RPM ಕ್ಲಾಸಸ್ಸನ್ನು ನೀವು ನೋಡಬೇಕು ಅಂತಂದರೆ ಇಲ್ಲಿ ಐ ಬಟನ್ ಕಾಣ್ತಾ ಇದೆ. ನೀವು ಐ ಬಟನಲ್ಲಿ ನೀವು ನೋಡಿಕೊಂಡು RPM ಅಂದರೆ ಏನು ಅಂತ ತಿಳ್ಕೊಬೋದು. ಸೊ ಅಲ್ಲಿ ಇರುವಂಥ RPM ತಕ್ಕಂತೆ ಇಂಡಕ್ಷನ್ ಮೋಟರ್ಸ್ಗಳನ್ನು ವೈಂಡಿಂಗ್ ಮಾಡಲಾಗಿರ್ತದೆ. ಸೊ ಅದೇ ರೀತಿ ಇಲ್ಲಿ ಇಂಡಕ್ಷನ್ ಮೋಟರ್ಸ್ಗಳು ರನ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಕಾನ್ಸ್ಟೆಂಟ್ ಸ್ಪೀಡ್ ಮೇಂಟೈನ್ ಇರ್ತದೆ, ಇದರಲ್ಲಿ ಇದಕ್ಕೆ ವೇರಿಯಬಲ್ ಸ್ಪೀಡ್ ಮೇಂಟೈನ್ ಇರುತ್ತೆ. ಯಾಕಂದರೆ ಬಿಕಾಸ್ ಆಫ್ ಕರೆಂಟ್ ನೀವು ಫ್ರೀಕ್ವೆನ್ಸಿ ಹೆಚ್ಚು ಕಮ್ಮಿ ಆಗೋದನ್ನ ವೇರಿಯೇಷನ್ಸ್ ಕೂಡ ಆಗ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಚಾನಲನ್ನು ಲೈಕ್ ಮಾಡಿ. ಹಾಗೆ ಈ ವಿಷಯಗಳು ನಿಮಗೆ ಇಷ್ಟವಾದಲ್ಲಿ ನೀವು ಇದನ್ನು ಶೇರ್ ಮಾಡ್ತಕ್ಕಂಥದ್ದು. ಸ್ನೇಹಿತರೆ, ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ನಲ್ಲಿ ಆನ್ಲೈನ್ ತರಬೇತಿ ನೀವು ಪಡಿಬೇಕು ಅಂತಂದರೆ ನೋಡಿ, ಇಲ್ಲಿ ನಿಮಗೆ ಪ್ಲೇಸ್ಟೋರಲ್ಲಿ ನೋಬಲ್ ಎಜುಕೇಷನ್ ಆ್ಯಪ್ ಸಿಗುತ್ತೆ. ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮೊದಲು ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನಿಮಗೆ ನೋಡಿ ಈ ಥರ ಸೆಕ್ಯೂರಿಟಿ ಚೆಕಿಂಗ್ ಆಗುತ್ತೆ. ಸೊ ಅಲ್ಲೆಲ್ಲ ಚೆಕ್ ಮಾರ್ಕ್ ಬರಬೇಕು. ಸೊ ಇಲ್ಲೆಲ್ಲ ಚೆಕ್ ಮಾರ್ಕ್ ಬರಬೇಕು. ಸೊ ಅದಾದ ನಂತರ ಸೆಕೆಂಡ್ ಸ್ಟೆಪ್ ಆದ ನಂತರ ಥರ್ಡ್ ಸ್ಟೆಪ್ಪಲ್ಲಿ ನೋಡಿ ನಮ್ಮ ನೋಬಲ್ ಟೆಕ್ನಿಕಲ್ನ ಸಂಸ್ಥಾಪಕರ ನಿಮಗೆ ಫೋಟೋ ಕಾಣುತ್ತೆ, ಕೆಳಗಡೆ ನೋಬಲ್ ಎಜುಕೇಷನ್ ಅಂತ ಕಾಣುತ್ತೆ. ಹಾಗೆ ನಿಮ್ಮ ಹೆಸರು ಕೂಡ ಬರುತ್ತೆ ಮತ್ತು ಇಲ್ಲಿ ವೆರಿಫೈ ಆಗುತ್ತೆ. ಇನ್ ಕೇಸ್ ಬರಲಿಲ್ಲ ಅಂತಂದರೆ ನಿಮ್ಮ ಹೆಸರನ್ನು ಹಾಕಿ ಪ್ಲಸ್ ಮೊಬೈಲ್ ನಂಬರನ್ನು ಹಾಕಿ. ಸೊ ಆವಾಗ ನೀವು ಇದಕ್ಕೆ ಇನ್ಸ್ಟಾಲ್ ಆಗುತ್ತೆ ಮತ್ತು ರಿಜಿಸ್ಟರ್ ಕೂಡ ಆಗುತ್ತೆ. ಸೊ ಅದಾದ ನಂತರ ನಿಮಗೆ ಇಲ್ಲಿ ಸ್ಟೆಪ್ 5 ಒಳಗಡೆ ನಿಮಗೆ ಬೇಕಾಗಿದ್ದಂಥ ಸ್ಟೋರ್ ಒಳಗಡೆ ನೋಡಿ ಇಲ್ಲಿ ಸ್ಟೋರ್ ಅಂತ ಬರುತ್ತೆ. ಈ ಸ್ಟೋರ್ ಒಳಗಡೆ ನಿಮಗೆ ಬೇಕಾದಂಥ ತರಬೇತಿಯನ್ನು ಆನ್ಲೈನಲ್ಲಿ ಕಲಿಯುವುದು. ಪ್ರತಿಯೊಂದು ತರಬೇತಿಗಳಿಗೆ 1 ಇಯರ್ ಲೈಫ್ ಟೈಮ್ ಇರುತ್ತೆ. 1 ಇಯರ್ ನಿಮಗೆ ಟೈಮ್ ಪೀರಿಯಡ್ ಇರುತ್ತೆ. ಸೊ ನೀವು ಯಾವಾಗ ಬೇಕಾದರೂ ಟ್ರೈನಿಂಗನ್ನು ನೋಡ್ಕೋಬೋದಾಗಿರುತ್ತೆ. ಸೊ ಹಾಗಾಗಿ ನೀವು ಆನ್ಲೈನಲ್ಲಿ ತರಬೇತಿ ಪಡಿಬೇಕು ಅಂತಂದರೆ ಈ ಒಂದು ನೋಬಲ್ ಎಜುಕೇಷನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಡೌನ್ಲೋಡ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲೇ ಹಾಕಿರ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಈ ಒಂದು ವಿಡಿಯೋ ನೋಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ. ಹಾಗೆ ನಿಮಗೆ ಹೆಚ್ಚಿನ ಟೆಕ್ನಿಕಲ್ ನಾಲೆಡ್ಜ್ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾವ ವಿಷಯ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ನಾನು ಆ ಒಂದು ವಿಷಯದ ಬಗ್ಗೆ ನಿಮಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಆಗಿರ್ಬೋದು ಅಥವಾ ಥಿಯರಿ ಕ್ಲಾಸಸ್ ಆಗಿರ್ಬೋದು. ಧನ್ಯವಾದಗಳು ಸ್ನೇಹಿತರೆ.